ಮೈ ಗಾಡ್, ವಾಟ್ ಇಸ್ ದಿಸ್? ದಿಸ್ ಇಸ್ ಟೂ ಬ್ಯಾಡ್. ಅಲ್ಲ, ತಮ್ಮ ಮರ್ಯಾದೆನ ಉಳಿಸ್ಕೊಳ್ಳೋದಕ್ಕೋಸ್ಕರ ಲವರ್ಸ್ ನ ಕಿಲ್ ಮಾಡುದು ಯಾವ ನ್ಯಾಯ ಅಂತ? ಅದಕ್ಕೆ ಇಂಥ ವಿಷಯಗಳು ಪೇಪರ್ ಅಲ್ಲಿ ಆಗಾಗ ಬರ್ತಾನೆ ಇರುತ್ತೆ. ಪಲ್ಲು, ಇದರ ವಿರುದ್ಧವಾಗಿ ನಾನು ಮಹಿಳಾ ಸಂಘದಿಂದ ಉಗ್ರ ಹೋರಾಟ ನಡೆಸ್ತೀನಿ. ಎಷ್ಟು ಕಡೆ ಅಂತ ಹೋರಾಟ ನಡೆಸ್ತೀರಾ? ಅಪ್ಪು ಅರ್ಧ ಸೇಬು ಹೆಚ್ಚಿಟ್ಟಿದೆ ತಿಂದ ಆಮೇಲೆ ನೋಡಿ, ಇಂಥ ಪ್ರಕರಣಗಳು 100 ಕಡೆ ನಡೀತಾನೆ ಇರ್ತವೆ. ಕೆಲವು ಬೆಳಕಿಗೆ ಬರ್ತವೆ, ಇನ್ನು ಕೆಲವು ಬೆಳಕಿಗೆ ಬರಲ್ಲ ಅಷ್ಟೇ. ಅಭಿ, ಆ ಕೊಲೆಗಳು ಅದೇ ಊರಲ್ಲಿ ನಡೀತಾ ಇರುತ್ತೆ, ಆದ್ರೆ ಆ ಊರಿನ ಜನಕ್ಕೆ ಗೊತ್ತಾಗಲ್ಲ. ಹೇಗೆ? ಅದು ನೋಡಿ ಜಾತಿ ಚಂಬಲ್ತೀನಿ ಅವರೇ, ಅದು ಆಯಾ ಊರುಗಳನ್ನ ಅವಲಂಬಿಸಿರುತ್ತೆ. ಅಂದ್ರೆ ನಾನು ಏನು ಹೇಳೋದಕ್ಕೆ ಅಂದ್ರೆ, ಈ ನಗರ ಪ್ರದೇಶಗಳಲ್ಲಿ, ಇಂಥ ಸಿಟಿಗಳಲ್ಲಿ ಇಂಥ ಪ್ರಕರಣಗಳು ಏನಾರು ಆಗ್ಬಿಡ್ತು ಅಂದ್ರೆ ಅವು ಆದಷ್ಟು ಬೇಗ ಬೆಳಕಿಗೆ ಬರ್ತವೆ. ಇಂಥದ್ದೇ ಪ್ರಕರಣ ಪಕ್ಷ ಹಳ್ಳಿನಲ್ಲಿ ಆಗ್ಬಿಡ್ತು ಅಂದ್ರೆ ಜಪ್ಪಯ್ಯ ಅಂದ್ರೆ ಅವು ಬೆಳಕಿಗೆ ಬರಲ್ಲ. ಯಾಕೆ ಅಂದ್ರೆ ಆ ಹಳ್ಳಿಯವರೇ ಇದು ನಮ್ಮ ಊರಿನ ಮಾನಾಪಮಾನದ ಪ್ರಶ್ನೆ ಅಂತ ಹೇಳಿ ಆ ಕೇಸ್ಗಳನ್ನ ಹಂಗಂಗೆ ಅಲ್ಲಲ್ಲೇ ಮುಚ್ಚಾಕ್ಬಿಡ್ತಾರೆ. ಸತ್ತವ್ರೆ ಅಂತ ವಿಷಯ ತಿಳಿದ ತಕ್ಷಣ ಎರಡನೇ ಕಣ್ಣೀರು ಹಾಕ್ಬಿಡ್ಬೇಕು. ಕೆಲವರೆಲ್ಲ ಬೆಳಗಿನ ಜಾವದವರೆಗೂ ನಿಂತ್ಕೊತ ಭಜನೆ ಮಾಡ್ತಾರೆ ಗೊತ್ತಾ? ರಂಗಮ್ಮ, ನೀವು ಮನಸ್ಸು ಹಗುರಾಗೋವರೆಗೂ ಹೊತ್ತು ನಿಮ್ ಚಿಕ್ಕಮ್ಮ ಜ್ಞಾಪಕ ಬಂದ್ಲು ಕಣೋ. ಸರಳ ಚಿಕ್ಕಮ್ಮನ? ಸರಳ ಚಿಕ್ಕಮ್ಮನೆ. ನಿಮಗೆ ರಾಕ್ಷರ ಬರಲ್ಲ ಅಂತ ಗೊತ್ತಿದ್ರು ನಿಮ್ಮಪ್ಪ ಹೋಗಿ ಹೋಗಿ ನಿಮಗೆ ರಂಗಮ್ಮ ಅಂತ ಇಟ್ಟ, ನಿಮ್ ತಂಗಿಗೆ ಸರಳ ಅಂತ ಇಟ್ಟ. ಇನ್ಮೇಲಿಂದ ನೀವು ಸಲಲ ಸಲಲ ಅನ್ನೋದನ್ನ ಹೋಗ್ಬೇಡಿ, ಸಳ್ಳ ಸಳ್ಳ ಅಂತ ಕರೀರಿ. ಮಗನೇ, ಏನು ಪ್ರೇಮಲೋಕನೋ ರಣಧೀರನೋ ಅಥವಾ ಪ್ರೀತಿಸೋದು ತಪ್ಪ ಅಷ್ಟನ? ಎಲ್ಲ ಒಂಥರ ಮಿಕ್ಸು. ನನ್ ತಂಗಿ ಕಥೆ ಪ್ರೀತಿಸೋದ್ ತಪ್ಪ ಥರಾನೇ ಇತ್ತು. ಹೋಗ್ಬೇಡಿ, ಹಿಂದಕ್ಕೆ ಹೋಗ್ಬೇಡಿ, ಕೈ ಮುಗಿತೀನಿ, ಹಿಂದಕ್ಕೆ ಹೋಗ್ಬೇಡಿ. ಎಲ್ಲಿ ಹಿಂದಕ್ಕೆ ಹೋಗಕ್ಕಾಗುತ್ತೆ? ಸೋಫಾ ಅಂತ ಇಲ್ವಾ? ನಾನು ಹೇಳಿದ್ದು ಫ್ಲಾಶ್ ಬ್ಯಾಕ್ ಹೋಗ್ಬೇಡಿ ಅಂತ. ಇಲ್ಲ ಕಣೋ, ನಾನ್ ಫ್ಲಾಶ್ ಬ್ಯಾಕ್ ಹೋಗ್ಲೇಬೇಕು. ನನ್ ತಂಗಿ ನಾನು ನೆನೆಸ್ಕೊಳ್ಳೇಬೇಕು. ವೆರಿ ಇಂಟ್ರೆಸ್ಟಿಂಗ್. ನಾನು ಚಿಕ್ಕತ್ತೆ ಕಥೆನ ಕೇಳಲೇಬೇಕು. ಅದು ಚಿಕ್ಕ ಅತ್ತೆ ಅಲ್ಲ ಕಣ್ರಿ, ಚಿಕ್ಕ ಅತ್ತೆ. ಅಭಿ, ಅದು ಟಂಗ್ ಟ್ವಿಸ್ಟ್ ಆಗ್ತಾ ಇದೆ, ಪ್ರೊನೌನ್ಸ್ ಮಾಡಕ್ ಆಗ್ತಿಲ್ಲ. ನಾನು ಚಿಕ್ಕತ್ತೆ ಅಂತಾನೆ ಕರೆಯೋದು. ರೇ, ನೀವ್ ಹೇಳಿದ್ರಿ ಅಂತ ಒಂದ್ ನಿಮಿಷ ತರ್ಕಳೆ. ಚಂಪ ಚಂಪಲೆ ಬಾ 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 ಬಾಯ್ ಬಾ. ಏನು ಯಜಮಾನ್ರೆ, ಹೆಂಡತಿ ಮುಂದೆ ಕರೆಯೋಷ್ಟು ಧೈರ್ಯ ಬಂದ್ಬಿಟ್ಟಿದೆ? ನೀನ್ ನನ್ ದಿಕ್ ತಪ್ಪಿಸ್ಬೇಡ, ಬೇಗ ಹೋಗಿ ಒಂದ್ ಬಕೆಟ್ ತಗೊಂಡ್ ಬಾ. ಸ್ನಾನ ಮಾಡಕ್ಕ? ಅಲ್ಲ ಕಣೆ, ನಮ್ಮ ಮಾತೃಶ್ರೀ ರಂಗಮ್ಮ ಅದೇನೋ ಫ್ಲಾಶ್ ಬ್ಯಾಕಿಗೆ ಹೋಗ್ತಾರಂತೆ. ಅವ್ರು ಒಂದು ಸಲ ಫ್ಲಾಶ್ ಬ್ಯಾಕಿಗೆ ಹೋದ್ರು ಕಣ್ಣೀರಿಂದ ದಳದಳ ಅಂತ ನೀರು ಸುಡ್ಬಿಡುತ್ತೆ. ಆಮೇಲೆ ಮ್ಯಾಟ್ ಎಲ್ಲ ಉದ್ದೆ ಆಗ್ಬಿಡುತ್ತೆ. ಬಕೆಟ್ ತಂದಿಡು, ಗಿಡಗಳಿಗೆ ನೀರಾದ್ರೂ ಆಗುತ್ತೆ. ಗಂಜೂಸ್ ನನ್ ಮಗನೇ, ನನ್ ಫ್ಲಾಶ್ ಬ್ಯಾಕ್ ಕತೆ ಕೇಳು. ನೋಡಿ, ಎಲ್ರು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಅತ್ತೆ ಚಿಕ್ಕತ್ತೆ ಕತೆ ಹೇಳ್ಬೇಕಾದ್ರೆ ಯಾರು ಡಿಸ್ಟರ್ಬ್ ಮಾಡಬಾರ್ದು. ಅತ್ತೆ ಒಂದು ಹಳ್ಳಿ, ಅಲ್ಲಿ ನಾನು ನನ್ನ ತಂಗಿ ಎಷ್ಟು ಪ್ರೀತಿಯಿಂದ ಇದ್ದು ಗೊತ್ತಾ? ನಾನು ಅವಳಿಗೆ ನೀರು ಹೇಳ್ತಿದ್ದೆ, ಅವಳು ನನಗೆ ನೀರು ಹೇಳ್ತಿದ್ಲು. ಆ ವಯಸ್ಸಿಗೆ ಸಿಕ್ಕಾಪಟ್ಟೆ ಮಕ್ಕಳು ಆಟ ಆಡ್ಬಿಟ್ಟಿರಲ್ಲ. ಡು ನಾಟ್ ಡಿಸ್ಟರ್ಬ್. ರೇ, ಕತೆಗಳಲ್ಲಿ ಉಪಕತೆ ಇದ್ರೆ ಚಂದ ಕಣ್ರಿ. ನಿಮಗೆ ಇವೆಲ್ಲ ಗೊತ್ತಾಗಲ್ಲ, ನೀವು ಸುಮ್ಮನೆ ಬಿಡಿ, ನಾವು ಮುಂದುವರ್ಸಿ. ಹೀಗೆ ನಾನು ಅವಳಿಗೆ ನೀರು ಹೇಳ್ತಿರ್ಬೇಕಾದ್ರೆ ಏನಾಯ್ತು ಅಂತ ನನ್ಗೆ ಗೊತ್ತಾಗೋಯ್ತು. ಹಿಂಗೆ ಎತ್ತಕ್ಕೆ ಹೋಗೋರೆ ಈ ತುದಿ ಬೆಳೆ ಐತಲ್ಲ, ಇವ್ರ ತಂಗಿ ಕಣ್ಣಿಗೆ ಕೊಡ್ಬಿಡ್ದೆ. ಸುಮ್ಮನೆ ಇರ್ತಾಳ, ಹೋಗಿ ಅವ್ರ ಅಪ್ಪ ಹತ್ರ ಕಂಪ್ಲೇಂಟ್ ಮಾಡವ್ರೆ. ಇವ್ರ ಅಪ್ಪ ಹಿಡ್ಕೊಂಡು ರಪ್ ಬಿಟ್ಟವ್ರೆ. ನಾನು ನನ್ನ ತಂಗಿ ಎಷ್ಟು ಪ್ರೀತಿಯಿಂದ ಇದ್ದು ಗೊತ್ತೇನೋ. ಆಮೇಲೆ ಏನಾಯ್ತು ಅಂತ ಅಲ್ಲಿ ನೋಡಿ. ನಾವಿನ್ನು ಎಷ್ಟು ದಿನ ಅಂತ ಈಗ ಅಲ್ಲಿ ಇಲ್ಲಿ ಕುತ್ಕೊಂಡು ಪ್ರೀತಿ ಮಾಡ್ತಾ ಇರೋದು? ನಾನು ಏನ್ ಮಾಡ್ಲಿ ಸರಳ, ನಮ್ಮಿಬ್ಬರು ಮದುವೆಗೆ ನಮ್ಮ ಮನೆಯಲ್ಲೂ ಒಪ್ತಾ ಇಲ್ಲ, ನಿನ್ ಮನೆಯಲ್ಲೂ ಒಪ್ತಾ ಇಲ್ಲ. ನಾವಿಬ್ರು ಪ್ರೀತಿ ಪ್ರೇಮ ಮಾಡಿದ್ದೆ ತಪ್ಪು ಅಂತ ಈಗ ಅನಿಸ್ತಾ ಇದೆ. ನೋಡಿ, ಮತ್ತೆ ನಿಮ್ಗೆ ಎಷ್ಟೇ ಆಗ್ಲಿ, ಏನೇ ಕಷ್ಟ ಬರ್ಲಿ, ಆದ್ರೂ ಕೊನೆಗೆ ಜಯ ಸಿಗೋದು ನಮ್ಗೇನೆ. ಎಲ್ಲ ಸಿನಿಮಾದಲ್ಲಿ ಮಾತ್ರ ಸಾಧ್ಯ. ಯಾರೋ ಬರ್ತಾರೆ, ಏನೋ ಹೇಳ್ತಾರೆ, ನಮ್ಮಿಬ್ರು ಪ್ರೀತಿನ ಹಾಳು ಮಾಡಿಬಿಡ್ತಾರೆ. ನೀವು ಹಾಗೆಲ್ಲ ಮಾತಾಡಬೇಡಿ. ನೋಡಿ, ನಾನು ನಿಮ್ಮನ್ನ ತುಂಬಾ ಹಚ್ಕೊಂಡಿದ್ದೀನಿ. ಏನೇ ಆದ್ರೂ ಕೊನೆಗೆ ನಾನು ಮದುವೆ ಆಗೋದು ನಿಮ್ಮನ್ನೇ. ಮೆಲ್ಲು ಸೀರೆ ಸವಿಗಾನ, ಎದೆ ಝಲ್ಲನೆ ಹೂವಿನ ಬಾಣ. ಪ್ರಿಯಾ, ದುಸ್ಸಾಹಸಕ್ಕೆ ಯಾಕೆ ಕೈ ಹಾಕಿದೆ? ಏನ್ ಮಾಡೋದು, ನಮಗ್ ತಿಳಿದೇನೋ ಇಬ್ರು ಮಧ್ಯೆ ಅನುರಾಗ ಆಗೋಯ್ತು. ಈಗ ನಮ್ಮಿಬ್ಬರು ಮದ್ವೆಗೆ ನನ್ನ ಮನೇಲಿ ಒಪ್ತಾ ಇಲ್ಲ, ಇವಳ ಮನೇಲಿ ಒಪ್ಪಿಗೆ ಕೊಡ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಈಗ ಏನ್ ಮಾಡ್ಬೇಕು ಅಂತ ಇದ್ದಿಲ್ಲ? ಈ ಶಂಕರ್ ಎಲ್ಲಿರ್ತಾರೋ ನಾನು ಅಲ್ಲೇ ಬದುಕು ಎಲ್ಲ ಮಾಡ್ತೀನಿ ಅಂತ. ಯಾಕೆ
ನಮ್ಮ ಹಳ್ಳಿಲಿ ಬೇರೆ ಮನೆ ಮಾಡಿ ಸಂಸಾರ ಮಾಡಿದ್ರೆ ಮಕ್ಕಳು ಮರಿ ಪಿಳ್ಳು ಪಿಸ್ಕು ಆಗಲ್ಲ ಅಂತದ. ಏನ್ ಮಾತಾಡ್ತಾ ಇದ್ದೀನಿ? ಅಲ್ಲಿ ಅಪ್ಪಯ್ಯ ಮಚ್ಚು ತಗೋಬತ್ತಾ ಇದ್ದಾನೆ. ಯಾಕೆ ಕುರಿ ಕಡಿದು ನಮ್ಗೆ ಔತಣ ಕೊಡೋಕ? ಅಲ್ಲಪ್ಪ, ನಿನ್ನ ಕೊಚ್ಚ ಹಾಕಕ್ಕೆ. ಇನ್ನು 5 ನಿಮಿಷ ನೀವು ಇಲ್ಲೇ ಇದ್ದೆ, ನೀವಿಬ್ರು ಮುಡಿಯಲ್ಲ. ಬೇಗ ಹೋಗಿ ಹೊರಟೋಗಿ. ಹಿಡ್ಕೊಳ್ಳಿ ಹಿಡ್ಕೊಳ್ಳಿ. ಮೆಲ್ಗೆ ಮೆಲ್ಗೆ ಬಾರೆ. ನಿಮ್ಮ ಈ ಉಪಕಾರಕ್ಕೆ ನಾನು ಯಾವ ರೀತಿ ಕೃತಜ್ಞತೆ ಸಲ್ಲಿಸ್ಬೇಕು ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಬರ್ತಿದ್ಲೆ ಯಾವತ್ತಾದ್ರೂ ನೋಡೇಬಹುದು. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀನಿ? ಮೊಬೈಲಿಂದ ಹೊರಟೋಗಿ. ಅಕ್ಕ, ನಾನು ಬದುಕಿದ್ರೆ ಮತ್ತಿಲ್ಲಿ ಬಂದೇ ಬರ್ತೀನಿ. ನಿನ್ನ ನೋಡ್ತೀನಿ. ಆಯ್ತು ಕಣೆಮ್ಮ, ಇದು ಮಾಡ್ಬೇಕಂತೂ ಭದ್ರವಾಗಿಟ್ಕೋ. ಅಯ್ಯೋ ಅಕ್ಕ, ಎಷ್ಟು ಚೆನ್ನಾಗಿ ನನ್ನನ್ನು ಅರ್ಥ ಮಾಡ್ಕೊಂಡಿದ್ಯಾ ಅಕ್ಕ. ತಂಗಿ, ಅಮ್ಮ, ಎಂತ ಸೆಂಟಿಮೆಂಟ್ಸ್ ಏನಮ್ಮ. ತಂಗಿ ಲವ್ಗೆ ಅಕ್ಕ ಹೆಲ್ಪ್ ಮಾಡಿರೋದನ್ನ ನಾನು ಎಲ್ಲೂ ನೋಡಿಲ್ಲ. ನೀವು ಇದ್ರ ದೊಡ್ಡಕ್ಕೆ ನಾನು ಒಂದ್ಸಲ ಹೆಲ್ಪ್ ಮಾಡ್ಬಾರ್ದಾ? ನನ್ನ ತಂಗಿ ಸಲಳ ಎಲ್ಲಿ ಹೋದ್ಲು ಏನೋ ಗೊತ್ತೇ ಆಗ್ಲಿಲ್ಲ. ನೀವೇ ಒಂದ್ಸತಿ ಹೋಗಿ ಹುಡ್ಕೊಂಡ್ ಬರ್ಬಾರ್ದಾ? ಎಲ್ಲಿ ಅಂತ ಹುಡುಕ್ಲಮ್ಮ. ಹುಡುಕ್ಬೇಕು ಅಂತಂದ್ರೆ ನನ್ನ ಮಗನೇ ಹೋಗಿ ಹುಡುಕ್ಬೇಕು. ಅವಳ ಕೈಯಲ್ಲಿ ಒಡವೆ ಗಂಟಿತ್ತು. ಎಲ್ಲಿದ್ದಾಳೋ, ಏನ್ ಮಾಡ್ಕೊಂಡ್ರು ಒಂದೂ ಗೊತ್ತಿಲ್ಲ. ಅವ್ರೇನು ಬಸ್ ಹತ್ಕೊಂಡು ಹೋದ್ರು, ರೈಲ್ ಹತ್ಕೊಂಡು ಹೋದ್ರು, ಇಲ್ಲ ಎತ್ತಿನ ಗಾಡಿನೇ ಹತ್ಕೊಂಡು ಹೋದ್ರು, ಯಾರಿಗ್ ಗೊತ್ತು? ಹೌದು ಕಣೋ ಮಗನೇ, ಒಂದೂ ಗೊತ್ತಿಲ್ಲ. ಮಾತ್ರ ರಂಗಮ್ಮ, ನಿನ್ನ ಕಣ್ಣು ನೋಡ್ತಾ ಇದ್ರೆ ನಿನ್ಗೆ ಎಲ್ಲಾ ವಿಷಯನೂ ಚೆನ್ನಾಗಿ ಗೊತ್ತು ಅನ್ಸ್ತಾ ಇದೆ. ಎಲ್ಲಿದ್ರಂತೆ ಧೈರ್ಯವಾಗಿ ಹೇಳ್ರಿ, ಅವ್ರನ್ನ ಕೊಚ್ಚಾಕದಕ್ಕೆ ನಿಮ್ಮಪ್ಪ ಇಲ್ವಲ್ಲ? ಆಗಿನ ಕಾಲಕ್ಕೆ ಫ್ಲೈಟ್ ಹತ್ತಿ ಪರದೇಶಕ್ಕೆ ಹೊರಟೋದ್ಲು. ಬ್ಲಾಕ್ ಅಂಡ್ ವೈಟ್ ಕಾಲಕ್ಕೆ ಒಂದು ಹುಡುಗಿ ನೋಡ್ಕೊಂಡು ಪರದೇಶಕ್ಕೆ ಹೋಗೋನಲ್ಲ ನಮ್ಮ ಚಿಕ್ಕಪ್ಪ ಇನ್ನಂತ ಕಿಲಾಡಿ ನನ್ನ ಮಗ ಇರ್ಬೇಕು. ನಾವು ಇದೀವಿ. ಇಷ್ಟೆಲ್ಲ ಅಡ್ವಾನ್ಸ್ ಆಗಿದ್ರು ದಾತ್ನೈ ಪ್ರಯತ್ನ. ನಮ್ಮ ಅಪ್ಪಯ್ಯ ಅಂತೂ, ಲೇ ಸ್ವದೇಶಕ್ಕೆ ಬಲ್ಬೇಡ, ಬಂದ್ರೆ ಕಾಲ್ ಮುರಿದು ಬಿಡ್ತೀನಿ ಅಂತ ಹೇಳಿದ್ದ. ಹಾಗಂತ ಫಾರಿನ್ ಹೋದವ್ರನ್ನ ಹಾಗೆ ಬಿಟ್ಬಿಡಕ್ಕಾಗತ್ತಾ? ಅವ್ರಾಗ ಅವರೇ ಬರ್ಬೇಕು, ಇಲ್ಲ ನಾವೇ ಬರೋ ಹಾಗೆ ಮಾಡ್ಬೇಕು. ಅಲ್ಲಿ ಎಲ್ಲಿ ಅಂತ ಹುಡ್ಕಾಗತ್ತೆ? ಒಂದ್ ಫೋನ್ ಇಲ್ಲ, ಒಂದ್ ಕಾಗದ ಇಲ್ಲ, ಒಂದು ಟೆಲಿಗ್ರಾಮೂ ಇಲ್ಲ. ಹೋಗ್ಲಿ, ಕೊನೆ ಪಕ್ಷ ಒಂದು ಮಿಸ್ ಕಾಲ್ ಕೊಟ್ಟಿದ್ರು ಸಾಕಿತ್ತು. ನಾನು ಹೋಗಿ ಕಾಲ್ ಹಿಡ್ಕೊಂಡು ದರ ದರ ಅಂತ ಹೇಳ್ಕೊಂಡ್ ಬರ್ತಿದ್ದೆ. ತಗಮ್ಮ, ನಮ್ದು ಚಿಕ್ಕ ಮನೆ, ಇಲ್ಲೇ ಬಂದು ಒಕ್ಕರ್ಸ್ಕೊಂಡ್ಬಿಟ್ಟಾರು. ಈ ವಿಷಯ ನಿಮಗೆ ಬಿಟ್ಬಿಡ್ರಿ. ಸಾಕು ಸುಮ್ಮನಿರೋ. ನನ್ನ ತಂಗಿನ ನನಗೆ ಎಷ್ಟು ಪ್ರೀತಿ ಮಾಡ್ತಿದ್ದೆ ಗೊತ್ತಾ? ಅಳಗಿರಿ ಥಳ ಸಾಕಿದ್ವಿ. ಅವ್ರಿಗೊಬ್ಬ ಮಗ ಇದ್ದಾನೆ ಅಂತ ನಂಗೆ ಬಹಳ ವರ್ಷದ ಹಿಂದೆನೆ ಗೊತ್ತಿತ್ತು. ಆದ್ರೆ ನಮ್ಮಿಬ್ಬಳ ಮಧ್ಯೆ ಸಂಪರ್ಕ ಇಲ್ಲ. ಹೋಗಿ ಹೋಗಿ ಅದನ್ನೆಲ್ಲ ಇವತ್ತೇ ಯಾಕೆ ನೆನ್ಪು ಮಾಡ್ಕೊತಾ ಇದ್ದೀರಾ? ಮಾಡಕ್ ಬೇರೆ ಕೆಲಸ ಇಲ್ವಾ? ಒಂದಲ್ಲ ಒಂದಿನ ನನ್ನ ತಂಗಿ ಗಂಡ, ತಂಗಿ ಮಗ ಬಂದೇ ಬರ್ತಾರೆ ಅಂತ ನನಗೆ ಕನಸು ಬಿದ್ದಿತ್ತು. ಅಮ್ಮ ಅಮ್ಮ, ಏನಮ್ಮ? ಅಮ್ಮ, ನಿನ್ ಕನಸು ನಿಜ ಆಗುತ್ತೆ ಅನ್ಸುತ್ತೆ. ನೋಡು, ಈ ಲೆಟರ್ ಅಲ್ಲಿ ಫ್ರಮ್ ಅಡ್ರೆಸ್ ಶಂಕರ್ ಅಂತಿದೆ. ನನ್ನ ತಂಗಿ ಬಲ್ದೇಳ್ಬೇಕು ಅಂತ ಕಾಣಿಸುತ್ತೆ. ಶಂಕಲು ನನ್ನ ತಂಗಿ ಗಂಡನ ಹೆಸರು ಕಣೆ. ಅಭಿ, ಈ ಲೆಟರ್ ಏನಿದೆ ಅಂತ ರೀಡ್ ಮಾಡಿ ಹೇಳಿ. ಮಾತ್ರ ರಂಗಮ್ಮ, ಈ ಪತ್ರನ್ ಬರ್ದಿರೋದು ನಿಮ್ಮ ತಂಗಿ ಅಲ್ಲ, ನಿಮ್ಮ ತಂಗಿ ಗಂಡ. ಏನ್ ಬಂದಿದ್ದಾನೆ ಓದಿ ಹೇಳ. ಏನಾಯ್ತು? ಎಲ್ಲರೂ ಗುಂಡಿಗೆನ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ಅದು ಮಾತ್ರ ರಂಗಮ್ಮ, ಇವರು ಒಡವೆನೆಲ್ಲ ಮಾರ್ಕೊಂಡು ವಿದೇಶಕ್ಕೆ ಅಂತ ಹೋದ್ರಲ್ಲ, ಮೊದ್ಲು ಎಲ್ಲ ಚೆನ್ನಾಗೇ ಇತ್ತಂತೆ. ಯಾವ್ದೊಂದು ಬಿಸ್ನೆಸ್ ಶುರು ಹಚ್ಕೊಂಡ್ರೆ ಅದು ಚೆನ್ನಾಗೇ ನಡೀತಿತ್ತಂತೆ. ಯಾವಾಗ ಒಂದು ಮಗು ಅಂತ ಹುಡ್ದು ಎಲ್ಲ 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 ಯಾಕೆ ಹೋಗ್ಬಿಡ್ತಂತೆ. ಬಿಸ್ನೆಸ್ ಎಲ್ಲ ಹಂಗಂಗೆ ಲಾಸ್ ಆಗಿ ಹೋಗ್ಬಿಡ್ತಂತೆ. ಅವರು ಆಕ್ಚುಲಿ ಇಂಡಿಯಾಗೆ ವಾಪಸ್ ಬಂದ್ಬಿಡ್ಬೇಕು ಅನ್ಕೊಂಡಿದ್ರಂತೆ. ಆದ್ರೆ ನಿಮ್ಮಪ್ಪ ಎಲ್ಲಿ ಮೊಚ್ಚ ತಗೊಂಡು ಕೊಚ್ಚಿಬಿಡ್ತಾನೆ ಅನ್ನೋ ಬೈಕ್ ಅಲ್ಲೇ ಉಳ್ಕೊಂಡ್ಬಿಟ್ರಂತೆ. ಅದೇ ಕೊರಗಲ್ಲಿ ನಿಮ್ಮ ತಂಗಿನೂ ಮತ್ತು ತಂಗಿ ಮಗನುವೆ ಜಲಪಾತ ಹಾರ್ಕೊಂಡು ಸತ್ತೋಗ್ಬಿಟ್ರಂತೆ. ಇನ್ನು ಮುಂದಕ್ಕೆ ಕೇಳಿಸ್ಕೊಳ್ಳಿ. ಹೆಂಗೋ ಕಷ್ಟಪಟ್ಕೊಂಡು ಚಿಕ್ಕಪ್ಪ, ಅದೇ ನಿಮ್ಮ ತಂಗಿ ಗಂಡ ಇಂಡಿಯಾಗೆ ಬಂದಂತೆ. ಆದ್ರೆ ಪಾಪ ಅವ್ರಂತೆ ಏನು ಎಂಥವ್ರಿಗೆ ಮಕ್ಕ ತೋರ್ಸಕ್ಕಾಗತ್ತೆ. ಅದಕ್ಕೆ ಯಾರೋ ಸ್ನೇಹಿತರ ಮನೇಲಿ ಉಳ್ಕೊಂಡವನಂತೆ. ನಿಮಗೆ ಏನಾದರೂ ಸಹಾಯ ಮಾಡಬೇಕು ಅನ್ನಿಸ್ತು ಅಂದ್ರೆ ಈ ಅಡ್ರೆಸ್ಗೆ ಒಂದಿಷ್ಟು ದುಡ್ಡನ್ನ ಕಳಿಸಿ ಅಂತ ಬರ್ದವ್ರು. ಚಿಕ್ಕತ್ತೆ ಮತ್ತೆ ಅವ್ರ ಮಗ ಹೋದ್ರೆ ಏನಂತೆ? ಚಿಕ್ಕತ್ತೆ ಗಂಡ ಇದಾರಲ್ಲ, ಅದಕ್ಕೆ ಖುಷಿ ಪಡಿ. ನಾನೇ ನಮ್ಮ ಮಾಡಿ ನನ್ನ ತಂಗಿ ಮುಖ ನೋಡಕ್ಕೂ ಸಿಗಲಿಲ್ವಲ್ಲ ಅಮ್ಮ. ಈಗ ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಇದ್ದೀರಾ? ಜಾಜಿ ಹೇಳೋದು ಒಂಥರ ಕಲೆಕ್ಟ್ ಇದೆ. ನನ್ನ ತಂಗಿ ಗಂಡ ಎಷ್ಟು ಕಷ್ಟದಲ್ಲಿದ್ದಾನೋ ಏನೋ. ತಂಗಿನ ಕಳ್ಕೊಂಡೆ, ತಂಗಿ ಮಗನ ಕಳ್ಕೊಂಡೆ, ತಂಗಿ ಗಂಡನ್ನು ಕಳ್ಕೊಳ್ಳೋ ಅಂತ ಆಗ್ಬಾರ್ದು. ಏನ್ ಮಾಡ್ತೀರಾ? ಬರ್ತೀನಿ ಇರು.
ಏ ಮಗನೇ, ನನ್ ತಂಗಿ ಗಂಡ ಕಷ್ಟ ತಡಿಲಾರ್ದೆ ಆತ್ಮಹತ್ಯೆ ಮಾಡ್ಕೊಂಡು ದೆವ್ವಾಗ್ಬಿಟ್ರೆ ನನ್ ತಂಗಿ ಕನ್ಸಲ್ಲಿ ಕಾಡ್ತಾಳೆ. 50,000 ರೂಪಾಯಿ. ಮಾತೃಶ್ರೀ ರಂಗಮ್ಮನವರೇ, 25 ವರ್ಷದ ಕೆಳಗಡೆ ಓಡ್ ಹೋಗಿದ್ದ ವ್ಯಕ್ತಿ ಇವತ್ತು ಏಕಾಏಕಿ ಪತ್ರ ಬರೆದು ಸಹಾಯ ಕೇಳ್ತಾ ಇದ್ದಾನೆ ಅಂದ್ರೆ ನನಗೆ ಯಾಕೋ ನಿಮ್ಮ ತಂಗಿಯ ಗಂಡನ ಮೇಲೆ ಅನುಮಾನ ಕಂಡ್ರಿ. ನಂಬಬೇಕು ಕಣೋ, ಈ ಜಗತ್ತು ನಿಂತಿರೋದೇ ನಂಬಿಕೆ ಮೇಲೆ. ಆಚೆ ಕರ್ಕೊಂಡು ಹೋಗಿ ಬಾಯಿಗೆ ಬಣ್ಣ ಹಾಕ್ಸಿ ಗಂಟ್ಲಿಗೆ ಟೀ ಉಯಿಸಿ ಸಮಾಧಾನ ಮಾಡು. 50,000 ಕೊಟ್ಬಿಟ್ಟು ಸಾಧ್ಯವಾದ ಮನೆ ಬಾ ಅಂತ ಹೇಳಿ. ಆಕ್ಚುಲಿ ಈ ಪ್ರಾಬ್ಲಮ್ ನಾನು ನಮ್ಮ ಮಹಿಳಾ ಸಂಘದಿಂದ ಸಾಲ್ವ್ ಮಾಡ್ಬೇಕು ಅಂತಿದ್ದೆ. ಇದು ಫ್ಯಾಮಿಲಿ ಮ್ಯಾಟರ್ ಅಲ್ವಾ, ನೀವೇ ಸಾಲ್ವ್ ಮಾಡ್ಕೊಳ್ಳಿ. ನಾನು ನಮ್ಮ ಯಜಮಾನನ್ ಕೇಳ್ದೆ ಯಾವ ವಿಷಯಕ್ಕೂ ತಲೆನೇ ಹಾಕಲ್ಲಪ್ಪ. ಲೇ, ನಾನೇ ದುಡ್ಡು ಕೊಡ್ತಾ ಇದ್ದೀನಿ, ಧೈರ್ಯವಾಗಿ ಮನೆಗೆ ಬರ್ಬೇಕಂತೆ. ನಾನು ಕೋಪಿಸ್ಕೊಂಡಿಲ್ವಂತೆ ಅಂತ ಹೇಳಪ್ಪ. ಅಲ್ಲ ಕಣ್ರಿ ಮಾತೃಶ್ರೀ ರಂಗಮ್ಮನವ್ರೆ, ನಾನು ನಿಮ್ಮ ಮಗ, ನಾನು ಕೇಳಿದ್ರೆ ಒಂದೇ ₹1 ಬಿಚ್ಚಲ್ಲ. ನಿಮ್ಮ ತಂಗಿಯ ಗಂಡನಿಗೆ 50,000 ರೂಪಾಯಿ ಎತ್ತು ಕೊಟ್ಬಿಟ್ರಲ್ಲ, ಏನ್ ಸಮಾಚಾರ? ಆ ರಹಸ್ಯ ಎಲ್ಲ ನಿನಗೆ ಯಾಕೋ? ಲೈಟ್ 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 ಹೇಳು. ಚಿಕ್ಕಪ್ಪ ಏನೋ ಆಟ ಕಟ್ತಾವ್ರೆ, ಅದು ಏನು ಅಂತ ಮೊದಲು ತಿಳ್ಕೊತೀನಿ, ಆಮೇಲೆ ದುಡ್ಡು ತಪ್ಪಿಸೋ ವ್ಯವಸ್ಥೆ ಮಾಡಿ. ನಮಸ್ಕಾರ ಸರ್. ರವಿಶಂಕರ್, ಎಸ್, ನಾನು ಪ್ರಭಾಕರ್ ಅಂತ, ದೊಡ್ಡ ಬಿಸ್ನೆಸ್ ಮ್ಯಾನ್. ನಿಮ್ಮನ್ನು ನೋಡ್ಬೇಕು ಅನಿಸ್ತು ಬಂದ್ಬಿಟ್ಟೆ. ನೋಡಿದ್ದಾಯ್ತಲ್ಲ, ಹೊರಡಿ. ಈ ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಮಾಡೋದ್ರಲ್ಲಿ ನಂಬರ್ 1 ನಾನು. ನನಗೆ ಹಿಂಗೆ ಅಂದ್ಬಿಟ್ರೆ ಹೆಂಗೆ? ಅಲ್ಲ, ನೀವೇನೋ ಕೆಲವು ವರ್ಷಗಳ ಮಟ್ಟಿಗೆ ಫಾರಿನಲ್ಲಿ ಇದ್ರಂತೆ. ಯಾರು ಇನ್ಫಾರ್ಮೇಶನ್ ಕೊಟ್ಟಿದ್ದು? ನಾವು ಹೇಳಿ ಕೇಳಿ ರಿಯಲ್ ಎಸ್ಟೇಟ್ ಜನ, ಈ ಜನ ಜಾಗ ಜಮೀನು ಎಲ್ಲಿದ್ದಾವೆ ಎಲ್ಲಿದ್ವು ಸುಲಭವಾಗಿ ಪತ್ತೆ ಹಚ್ಬಿಡ್ತೀವಿ. ಅದು ನೀವು ಸಿಕ್ಕಾಪಟ್ಟೆ ಕಷ್ಟದಲ್ಲಿದ್ದೀರಾ ಅಂತ ಗೊತ್ತಾಯ್ತು, ಅದಕ್ಕೆ ಸಹಾಯ ಮಾಡೋಣ ಅಂತ ಬಂದಿದ್ದೀನಿ. ಈಗ ನೋಡಿ, ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಒಂದು ಜಮೀನಿದೆ, ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕಾ ಇದೆ, ಬರೀ 20 ಲಕ್ಷ. ಸುಮ್ಮನೆ ತಗೊಂಡ್ಬಿಡಿ, 1 ವರ್ಷ ಬಿಟ್ರೆ ನಾನೇ ಅದನ್ನ 50 ಲಕ್ಷ ರೂಪಾಯಿ ಮಾಡಿಸ್ಕೊಡ್ತೀನಿ. ಏನಿದು ಅದೃಷ್ಟ ತಾನೇ ಹುಡ್ಕೊಂಡ್ ಬರ್ತಾ ಇದೆ. 20 ಲಕ್ಷ ಕೊಟ್ಟ ಜಮೀನ್ ತಗೊಂಡ್ರೆ 1 ವರ್ಷದಲ್ಲಿ 50 ಲಕ್ಷ ಸಿಗುತ್ತೆ. 1 ವರ್ಷಕ್ಕಾದ್ರೆ ನನ್ನ ಕಷ್ಟ ಎಲ್ಲ ಮುಗಿದೋಗುತ್ತೆ. ಏನಾದ್ರೂ ಮಾಡಿ ಜಮೀನು ಪಡಿಲೇಬೇಕು. ಇವತ್ತೇ ರಿಜಿಸ್ಟ್ರೇಷನ್ ಮಾಡ್ಕೊಡೋಣ. ನೋಡಿ ಮಿಸ್ಟರ್ ಪ್ರಭಾಕರ್, ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ, ಅಡ್ಜಸ್ಟ್ ಮಾಡ್ಬೇಕಾಗುತ್ತೆ. ಸ್ವಲ್ಪ ದಿನ ಟೈಮ್ ಕೊಡ್ತೀರಾ? ಜಾಸ್ತಿ ದಿನ ಎಲ್ಲ ಕಾಯಕ್ಕಾಗಲ್ಲ. ಪಾರ್ಟಿ ಸಿಕ್ಕಾಪಟ್ಟೆ ಅರ್ಜೆಂಟ್ ಅಲ್ಲ, ಅವನೇ ಕಷ್ಟಲ್ಲಿದ್ದಾಗಲೇ ಅಮ್ಮಕ್ ಕೊಡ್ಬೇಕು. 50 ಲಕ್ಷ ರೂಪಾಯಿ ಜಮೀನ ಬರೀ 20 ಲಕ್ಷ ಕೊಡ್ತಾ ಇದ್ದಾರೆ. ನಾವೇನು ಆ ಜಮೀನಲ್ಲಿ ಉತ್ಬೇಕಾಗಿಲ್ಲ, ಬಿತ್ತಬೇಕಾಗಿಲ್ಲ, ಬರೀ ಸೈಟ್ ಮಾಡಿ ಮಾರಿದ್ರೆ ಒಂದೊಂದು ಸೈಟ್ಗೆ 10 ಲಕ್ಷ ಸಿಗುತ್ತೆ. ಆಪರ್ಚುನಿಟಿ ಬಿಡಕ್ಕಾಗಲ್ಲ, ಬಿಟ್ರೆ ಮುಟ್ಟಾಳಾಗ್ಬಿಡ್ತೀನಿ. ನೋಡಿ ಪ್ರಭಾಕರ್, ನನಗೆ 1 ವಾರ ಟೈಮ್ ಕೊಡಿ, ದುಡ್ಡು ಅಡ್ಜಸ್ಟ್ ಮಾಡ್ತೀನಿ. ಆದರೆ ಜಮೀನು ಮಾತ್ರ ನನಗೆ ಕೊಡಬೇಕು. ಯಾವುದಕ್ಕೊಂದ್ಸಲ ಪೇಪರ್ಸ್ನಲ್ಲಿ ಚೆಕ್ ಮಾಡ್ಕೊಂಡ್ಬಿಡಿ. ಲೀಗಲ್ ಒಪಿನಿಯನ್ ತಗೊಂಡಿದ್ದೀರಾ? ನಾನು 20 ವರ್ಷದಿಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೇನೆ. ನೀವು ನನ್ನ ಕಡೆಯವರು, ನಿಮಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಟ್ಬಿಡ್ತೀನ? ಒಂದ್ ಕಡೆಯಿಂದ ಅಲ್ಲ, 100 ಕಡೆಯಿಂದ ಒಪಿನಿಯನ್ ತಗೊಂಡ್ಬಿಟ್ಟಿರ್ತೀನಿ. ಓಕೆ, ನಾನು ನಿಮ್ಮನ್ನ ಮುಂದಿನ ವಾರ ಬಂದು ಮೀಟ್ ಮಾಡ್ತೀನಿ. ಓಕೆ. ಹಲೋ, ನಾನು ಕಣೋ ಶಂಕರ್ ಮಾತಾಡ್ತಿರೋದು. ಒಂದು ಒಳ್ಳೆ ಮಿಕ ಸಿಕ್ಕಿದೆ. 20 ಲಕ್ಷ ಕೊಟ್ಟು ಜಮೀನು ತಗೊಂಡ್ರೆ 1 ವರ್ಷ ಬಿಟ್ಟು ಮಾಡಿದ್ರೆ 50 ಲಕ್ಷ ಬರುತ್ತಂತೆ. ನಾನು ನನ್ನ ಹೆಂಡತಿಗೆ ಚೆನ್ನಾಗಿ ದಬಾಯಿಸಿ ಹೋಗಿ ನಿಮ್ಮ ಅಕ್ಕನ ಹತ್ರ ದುಡ್ಡು ತಗೊಂಬಾ, ಇಲ್ಲಾಂದ್ರೆ ನೀನು ಕೊಂದಾಕ್ಬಿಡ್ತೀನಿ ಅಂತ ಹೆದರ್ಸ್ತೀನಿ. ಜಮೀನು ತಗೊಂಡ ಮೇಲೆ ಸೈಟ್ಗಳನ್ನು ಮಾಡಿ ಮಾರ್ಬಿಡ್ತೀನಿ. ಆಮೇಲೆ ಹೆಂಡತಿ ಕಾಟನೂ ಇಲ್ಲ, ಮಗನ ಕಾಟನೂ ಇಲ್ಲ. ಅವರ ಒಂದು ರೂಮಲ್ಲಿ ಕೂಡ ಹಾಕಿದ್ದೀನಿ. 20 ಲಕ್ಷ ತಂದು ಕೊಡ್ಲಿಲ್ಲ ಅಂದ್ರೆ ತಾಯಿ ಮಗ ಇಬ್ಬರನ್ನು ಮೂಟೆ ಕಟ್ಟಿ ಕೆಂಗೇರಿ ಮೂರಲ್ಲಿ ಬೀಸಾಕ್ಬಿಡ್ತೀನಿ. ಅಯ್ಯಪ್ಪ, ಮಗನೇ ಬಂದ್ಬಿಟ್ಯಾ? ಬಾಲ ನಿನಗೋಸ್ಕರನೇ ಕಾದಿದ್ದೆ. ಮತ್ತೆ ಶಂಕರ್ ಸಿಕ್ಕಿದ್ನೇನೋ? ಅಡ್ರೆಸ್ ಕರೆಕ್ಟ್ ಆಗಿ ಕೊಟ್ಟಿದ್ರಲ್ವಾ, ಹೋಗಿ ಪತ್ತೆ ಹಚ್ಚಿಬಿಟ್ಟ. ಹೇಗಿದ್ದಾನೋ? ಅವನಿಗೇನಾಗಿದೆ ದೊಡ್ಡ ರೋಗ, ಸಖತ್ತಾಗೆ ಅವನೇ. ಅದು ಮಾತ್ರ ಶ್ರೀರಂಗಮ್ಮ, ನೀವ್ ಹೇಳ್ದಂಗೆ ಅವ್ರ ಗಂಟ್ಲಿಗೆ ಒಂದು ಅರ್ಧ ಟೀ ಉಯಿಸಿ ಬನ್ನ ಹಾಕಿ ಫುಲ್ ಸಮಾಧಾನ ಮಾಡ್ಬಿಟ್ಟು ಬಂದಿದ್ದೆ. ಮತ್ತೆ ನಾನು ಕೊಟ್ಟ 50,000 ರೂಪಾಯಿ ಕೊಟ್ಟ್ಯಾ? ಕೊಡೋದಕ್ಕೆ ಅಂತ ಹೋದೆ, ಬೇಡ ಅಂತ ಹೇಳ್ಬಿಟ್ಟ. ಮೊದಲಿಂದಲೂ ಅವನ ಹಾಗೆ ಕಣೋ, ಇನ್ನೊಬ್ಬರ ಸಹಾಯನ ಅಪೇಕ್ಷೆ ಮಾಡೋನಲ್ಲ, ಬಹಳ ಸ್ವಾಭಿಮಾನಿ. ಆಮೇಲೆ ಗೊತ್ತಾಯ್ತು ಅವನ್ ಎಂತ ಸ್ವಾಭಿಮಾನಿ ಅಂತ. ಬೇಡ ಅಂತ ಹೇಳಿದ್ನಲ್ವ, ದುಡ್ಡು ತಗೊಂಡು ಮನೆ ಕಡೆ ಬರೋಣ ಅಂತ ಇದ್ದೆ. ಲೇ ಅಯೋಗ್ಯ, ತಂದಿರೋ ದುಡ್ಡು ನಂಗೆಲ್ಲ ವಾಪಸ್ ತಗೊಂಡು ಹೋಗ್ಬಾರ್ದು, ಅಲ್ಲಿ ಇಟ್ಬಿಟ್ಟು ಹೋಗು ಅಂತ. ಪಾಪ, ಏನ್ ಕಷ್ಟ ಇತ್ತು ಏನು. ಮಾತ್ರ ಶ್ರೀರಂಗಮ್ಮ, ಅವನನ್ನ ನೋಡ್ತಾ ಇದ್ರೆ ನನ್ಗೆ ಯಾಕೋ ಡೌಟ್, ಅವನು ಮೈ ಕೈ ತುಂಬಾ ಸಾಲ ಮಾಡ್ಕೊಂಡವನೇ ಅಂತ. ಒಂದ್ಸಲ ಮನೆಗ್ ಬಾ ಅಂತ ಕಲಿಬೇಕಾಗಿತ್ತು. ಕಾರ್ದೆ ಬಿಲ್ಕುಲ್ ಬರಲ್ಲ ಅಂದ್ಬಿಟ್ಟ. ನಾನು ಎಲ್ಲಿ ಬೈತೀನೋ, ಲೊಚ್ಚಿಗೆದ್ದು ಎಲ್ಲಿ ಹೊಡಿತೀನೋ ಅಂತ ಅವನಿಗೆ ಭಯ ಆಗಿರ್ಬೇಕು. ಇನ್ನೊಂದ್ಸಲ ಅವನ ಮನೆಗೆ ಹೋದಾಗ ನಾನು ಬೈಯಲ್ಲ ಅಂತ ಹೇಳಿ ಅವನ್ನ ಸಮಾಧಾನ ಮಾಡಿ ಮನೆಗೆ ಕರ್ಕೊಂಡು ಬಾಲೋ. ನೀನು ನಾನು ಬರೀ ಕೈನಲ್ಲಿ ಹೋಗ್ಬಿಟ್ರೆ ಅವ್ನು ನನ್ನಿಂದ ಬಂದ್ಬಿಡ್ತಾನೆ. ಅಯ್ಯೋ, ಬರೀ ಕೈಲಿ ಯಾಕೆ ಹೋಗ್ತೀಯಾ? ಕೊಡ್ತೀನಲ್ಲ 10,000 ರೂಪಾಯಿ. ಮಾತ್ರ ಶ್ರೀರಂಗಮ್ಮ, ನಾನು ನಿಮ್ಮ ಮಗ ಕಣ್ರಿ. ನಾನು ಕೇಳಿದ್ರೆ ಒಂದೇ ಒಂದು ದುಗ್ಗಾಣಿನ ಬಿಚ್ಚಲ್ಲ, 5 ಹೊತ್ತು ಎತ್ತೆತ್ತು ಕೊಡ್ತಾ ಇದ್ರಲ್ಲ, ಏನು ಸಮಾಚಾರ? ಆ ರಹಸ್ಯ ನಿನಗೆ ಯಾಕೋ ತೆಪ್ಪಗಿಲು.
ಹವಿ ಸ್ಮಾಲ್ ಮಾವಂಗೆ ನನ್ನ ಬೆಸ್ಟ್ ವಿಷಯ ತಿಳಿಸಿದ್ರಾ? ಅವನೇ ಕೇರ ಫುಟ್ಬಾತು ಆ ಗ್ಯಾಪಲ್ಲಿ ನಿಮ್ಮ ವಿಶ್ವಾಸನಲ್ಲಿ ತಿಳಿಸ್ಲಿ ಹೇಳಿ. ಅಣ್ಣಯ್ಯ ಬರ್ತಾ ಜೊತೆಲೆ ಕರ್ಕೊಂಡ್ ಬರ್ಬೇಕಾಗಿತ್ತು. ನಾನು ಒಂದ್ಸಲ ಮುಖ ನೋಡ್ಕೊತಾ ಇದ್ದೆ. ದೇವ್ರು ಕೊಡ್ತಂಗೆ ಮನೆಗೆ ಹೋಗೋಣ ನಡಿಯಪ್ಪ ಅಂತ ಕೈ ಹಿಡ್ ಜಗ್ಗಿದ್ದಮ್ಮ, ಹಂಗೆ ಕೈನ ಹಂಗಂಗೆ ಗಿಲ್ಬಿಟ್ಟ. ನೋಡಿಲ್ ಕೆಂಪಗಾಗದೆ. ಚಿಕ್ಕನ್ನಲ್ಲಿ ಅವ್ನಿಗೆ ಗಿಲ್ಲೋ ಅಭ್ಯಾಸ ಇತ್ತು, ಇನ್ನು ಬಿಟ್ಟಿಲ್ವಾ? ಕಲ್ತು ಚಾಳಿ ಅಷ್ಟು ಸುಲಭಕ್ಕೆ ಎಲ್ಲಿ ಹೋಗುತ್ತೆ ಹೇಳಿ. ಅಷ್ಟಕ್ಕೆ ಸುಮ್ನೆ ಇದ್ಬಿಡದ ದರ ದರ ಅಂತ ಹೇಳ್ಕೊಂಡ್ ಬರ್ಬೇಕಾಗಿತ್ತು. ನಾನು ಹೇಳದ್ನಮ್ಮ, ಜಗ್ಲಿಲ್ಲ. ಹೇಳ್ಕೊಂಬಂದ್ರೆ ನನ್ನ ಜೀವಕ್ಕೆ ಮೂಲ ಅಂತ ಬಿಟ್ಬಿಟ್ಟು ಬಂದೆ. ಹವಿ ಇದನ್ನೆಲ್ಲ ನಾನು ಒಪ್ಪಲ್ಲ. ಈಗಲೇ ಚಿಕ್ಕ ಮಾವನ್ನ ಕರ್ಕೊಂಡ್ ಬನ್ನಿ. ನೋಡಿ ಅತ್ತೆ ಎಷ್ಟು ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೌದು ಕಣು, ಯಾಕೋ ಏನು ಅವನ್ನ ನೋಡ್ಬೇಕು ನೋಡ್ಬೇಕು ಅನ್ನಿಸ್ಬಿಟ್ಟಿದೆ. ಕಳ್ಕೊಂಡ್ ಬಾಲೋ. ಆಯ್ತು, ನಾನೀಗ ಹೋಗಿ ಅವನೊಂದು ಕಳಿಸ್ಕೊಡ್ತೀನಿ. ಯಾರ್ ನೀವು? ಅಮೇರಿಕಾ ಶಂಕರು. ಅತ್ತೆ ಅತ್ತೆ ಬೇಗ ಬನ್ನಿ, ನಿಮ್ ತಂಗಿ ಗಂಡ ಬಂದಿದ್ದಾರೆ. ಎಲ್ಲೇ ಎಲ್ಲೇ ಶಂಕರು ಎಲ್ಲೇ? ಅತ್ತೆ ಇಲ್ಲೇ ಇದಾರಲ್ಲ. ಎಲ್ಲೇ? ಇಲ್ಲಿ. ಶಂಕರು, ಇದೇನೋ ಇದು? ಇಲ್ಲಿದ್ದಾಗ ಎಷ್ಟು ಉದ್ದ ಇದೆ, ಎಷ್ಟು ದಪ್ಪ ಇದೆ, ಒಳ್ಳೆ ಆದಾನ ಬಾಬು ಇದ್ದಾಗಿದ್ಯಲ್ಲೋ. ಈಗೇನೋ ಇದು ಒಳ್ಳೆ ಗುಬ್ಬಚ್ಚಿ ಮೊಲಿಯಾದಾಗ ಆಗ್ಬಿಟ್ಟಿದೆಯಲ್ಲೋ. ಅದು ಅಮೇರಿಕಾ ಸಿಕ್ಕಾಪಟ್ಟೆ ಚಳಿ ನೋಡಿ, ಅಲ್ಲಿ ವಾತಾವರಣ ನನಗೆ ಒಗ್ಲೇ ಇಲ್ಲ. ಆ ವಾತಾವರಣ ಅನ್ನೋದು ನನ್ನನ್ನು ಎಂಡಿ ಇಪ್ಪೆ ಮಾಡಿ ಈ ತರ ಮಾಡಿ ಬಿಸಾಕ್ಬೋದು. ನೀವೇ ಹೀಗಿದ್ದೀರಾ ಅಂದ್ಮೇಲೆ ನಮ್ ಚಿಕ್ಕಮ್ಮ ಹೇಗಿದ್ರು? ಕೇಳಬಾರ್ದು ಆ ಕಥೆನ. ಸಾಯೋದಕ್ಕಿಂತ ಒಂದು 2 ತಿಂಗಳ ಕೆಳಗಡೆ ನಿಮ್ಮ ಚಿಕ್ಕಮ್ಮನ ನೋಡ್ಬೇಕಿತ್ತು. ಅಮೇರಿಕಾ ಚಳಿಗೆ ಶತಗಂಡು ನಿಮ್ಮ ಅಮ್ಮನಿಗಿಂತಲೂ ಕುಳ್ಳಿ ಆಗೋಗ್ಬಿಟ್ಟು. ಸರಿ, ಯಾವ ಕೆಟ್ಟ ಮುಹೂರ್ತದಲ್ಲಿ ನಯಾಗರ ಫಾಲ್ಸ್ ನೋಡ್ಬೇಕು ಅಂತ ಹೊರಟ್ರು, ಏನು ಕಾಲ್ಜಾರ್ ಬಿದ್ರು ಅಥವಾ ಇವರೇ ಎಗರ್ಕೊಂಡ್ರೆ ಗೊತ್ತಿಲ್ಲ. ಒಟ್ಟು ತುಂಬಾ ನೀರು ಕುಡ್ಕೊಂಡು ಇಬ್ರು ಹಂಗಾತ ನಿಂತ್ಕೊಂಡ್ರು. ಅಯ್ಯೋ ಬಿಡಿ, ಹೆಂಡತಿನ ಕಳ್ಕೊಂಡು ನಾನೇ ಸುಮ್ಮನೆ ಇದ್ದೀನಿ, ನೀವ್ಯಾಕೆ ಕಳ್ತೀರಿ? ಚಿಕ್ಕ ಮಾವ, ನೀವು ನಮ್ಮ ಮನೆಗೆ ಬಂದಿದ್ದು ತುಂಬಾ ಖುಷಿ ಆಗ್ತಾ ಇದೆ. ಹೆಸರಿಗೆ ತಕ್ಕ ಹಾಗೆ ಸ್ಮಾಲ್ ಆಗೇ ಇದ್ದೀರಾ. ನನ್ನ ಮಗ ಎಲ್ಲಪ್ಪ? ಅದು ಈ ಮನೆಯಲ್ಲಿ ಯಾರೋ ಅಳಿಯ ಇದ್ದಾನಂತ, ಅವನಿಗೆ ಯಾರೋ ಕೆಲಸ ಕೊಡ್ತೀನಿ ಅಂತ ಹೈದರಾಬಾದಿಂದ ಫೋನ್ ಮಾಡಿದ್ರಂತೆ. ನಾನು ಹೋಗಿ ವಿಚಾರಿಸ್ಕೊಂಡ್ಬರ್ತೀನಿ, ನೀವು ಮನೆ ಕಡೆ ಹೋಗಿರಿ ಅಂತ ಗೇಟ್ವರೆಗೂ ಬಂದು ಬಿಟ್ಬಿಟ್ಟು ಹೈದರಾಬಾದಿಗೆ ಹೋಗಿ. ನಮ್ಮ ಅಣ್ಣಯ್ಯ ನಮ್ಮ ಯಜಮಾನ್ರಿಗೆ ಕೆಲಸ ಕೊಡ್ಸಕ್ ಹೈದರಾಬಾದ್ಗೆ ಹೋಗಿದ್ದಾನ. ಅಳಿ ಅಂದ್ರು ಅಂದ್ರೆ ಇವನೇ ಇರ್ಬೇಕ್ರೆ? ಹೌದು. ಅದು ಅಪರೂಪಕ್ಕೊಮ್ಮೆ ಮನೆಗೆ ಬಂದಿದ್ದೀನಿ. ಯಾವ್ದಾನ 5 ಸ್ಟಾರ್ ಹೋಟ್ಲಿಂದ ಊಟ ತರಿಸಿ ಹಾಕ್ಬಿಡಿ. ಸರಿ ಸರಿ, 5 ಸ್ಟಾರ್ ಹೋಟ್ಲು ಊಟನ ನಾನು ಮನೇಲೇ ಮಾಡ್ತೀನಿ. ನನ್ನ ಕೈ ರುಚಿನ ನೀವು ನೋಡಿದ್ರಂತೆ. ಇದು ಯಾರಿದು ಬಿಳಿಜಿರ್ಲೆ? ನನ್ನ ಸೊಸೆ ಅಪ್ಪ. ಲಾಯಕ್ಕಿಲ್ಲ ಬಿಡಿ. ಮೂತಾಗಿ ನೈಸಾಗಿ ಕೆನ್ನೆಗಳು ಸಖತ್ತಾಗಿವೆ. ಬೇರೆ ಚಿಕ್ಕ ಮಾವ, ನನ್ನ ಟಚ್ ಮಾಡ್ತಿರಲ್ಲ, ನಿಮ್ ಕ್ಷೇಮ ಆಗಲ್ಲ. ಅಯ್ಯೋ ಶಿವನೇ, ನಾವು ಹೇಳಿ ಕೇಳಿ ಅಮೆರಿಕದಲ್ಲಿ ಇದ್ದು ಬಂದವರು, ಇದರಲ್ಲಿ ನಾಚಿಕೆ ಪಡುವಂಥದ್ದು ಏನಿದೆ? ಯಾರಾದ್ರೂ ಮೊದಲನೇ ಸಾರಿ ಸಿಕ್ಕಾಗ ಈ ತರ ಕೆನ್ನೆ ಸವರ್ತೀವಿ, ಕೈಗೆ ಹಿಡ್ಕೊಂಡು ಕೂಲುಕತ್ತೀವಿ, ತಪ್ಪುಕೋತೀವಿ. ಇಷ್ಟ ಬಂತು ಅಂದ್ರೆ ಮುತ್ತನ್ನು ಕೊಟ್ಬಿಡ್ತೀವಿ. ಯಾಕೆ ಏನಾಯ್ತು? ಯಾಕೆ ಅವ್ರನ್ನ ಕಿರ್ಚ್ಕೊಂಡು ಹೊಟ್ಟೋದ್ರು? ಅದು ಅಮೆರಿಕದಲ್ಲಿ ಒಬ್ರಿಗೊಬ್ರು ಸಿಕ್ಕಾಗ ಈ ತರ ತಪ್ಕೋತೀವಿ ಅಂತ ಹೇಳ್ದೆ, ಓಡೇ ಹೋಗ್ಬಿಟ್ರು. ಹೀಗೆ ಇರಿ ಅಂತಾನೂ ಹೇಳಕ್ ಆಗ್ತಿಲ್ಲ, ಇಟ್ಬಿಡಿ ಅಂತಾನೂ ಹೇಳಕ್ ಆಗ್ತಿಲ್ವೇ? ನೋಡಿ ನಿಮ್ ತಂಗಿ ಗಂಡನ ಸ್ವಲ್ಪ ಮ್ಯಾನರ್ಸ್ ಕಲ್ಸ್ಕೊಡಿ. ಏನಾಯ್ತಮ್ಮ? ನನ್ನೇ ಹಗ್ ಮಾಡಕ್ಕೆ ಅಂತ ಬಂದಿದ್ರು. ಶಂಕರು, ಏನಪ್ಪ ಇದು? ಇದ್ರಲ್ಲಿ ಏನಿದೆ ತಪ್ಪು? ಅದು ಅಮೆರಿಕದಲ್ಲಿ ಮೊದಲನೇ ಬಾರಿ ಸಿಕ್ಕಾಗ ಅವ್ರ ಪರಿಚಯ ಇರ್ಲಿ ಅಥವಾ ಬಿಡ್ಲಿ, ಅವ್ರನ್ನ ನಾವು ತಪ್ಕೊಂಡ್ಬಿಡ್ತೀವಿ. ಆದ್ರೆ ಇಲ್ಲಿ ಪದ್ಧತಿನ ಮಲ್ತು ಬಿಟ್ಟಿಲ್ಲಪ್ಪ. ವಯಸ್ಸಿನಲ್ಲಿ ದೊಡ್ಡವನು ಅಂತ ಅನ್ನಿಸ್ಕೊಂಡ್ರೆ ಮಾತ್ರ ಸಾಲದು, ಚಿಕ್ಕವನ್ನ ಹಾಗೆಲ್ಲ ಹೋಗಿ ಹೋಗಿ ತಪ್ಕೋಬಾರ್ದಪ್ಪ. ನಿನಗೆ ಬೇಕಾದ್ರೆ ಕಾಲಿಗೆ ನಮಸ್ಕಾರ ಮಾಡಿಸ್ಕೊಂಡು ಆಶೀರ್ವಾದ ಮಾಡು. ಏನ್ ಸವಳಾದೇವಿ, ಚೆನ್ನಾಗಿದ್ದೀರಾ? ಏನ್ರಿ ಬಂದಿದೆ ನಿಮ್ಗೆ ದೊಡ್ಡ ರೋಗ? ಅಲ್ಲ ರೀ, ನಮ್ಮನ್ನ ಯಾಕ್ರೆ ಹಿಂಗ್ ಕಟ್ಟಾಕಿ ಹಿಂಸೆ ಕೊಡ್ತಾ ಇದ್ದೀವಿ? ಹೇಳೋದು ಕೇಳೋದು ಏನಿಲ್ಲ, ನಾನೊಂದು ಜಮೀನ್ ತಗೊಳ್ತಾ ಇದ್ದೀನಿ, ಅದಕ್ಕೆ 20 ಲಕ್ಷ ರೂಪಾಯಿ ಬೇಕು. ನಿಮ್ಮ ಅಕ್ಕ ರಂಗಮ್ಮನ ಹತ್ರ ಹೋಗಿ 20 ಲಕ್ಷ ರೂಪಾಯಿ ತಗೊಂಡ್ ಬಾ. ಚೆನ್ನಾಗಿದೆ ರೀ, ಯಾವತ್ತು ಕೇಳ್ದೆ ಇರೋಳು, ಇವತ್ತು ಹೋಗಿ ಕೇಳಿದೇನ್ರಿ ಚೆನ್ನಾಗಿರುತ್ತೆ? ಅದೆಲ್ಲ ನನಗೆ ಗೊತ್ತಿಲ್ಲ, ಅದ್ ಏನ್ ಮಾಡ್ತೀವೋ ಮಾಡೋ, ಹೋಗ್ಬೇಕು 20 ಲಕ್ಷ ರೂಪಾಯಿ ತರಬೇಕು ಅಷ್ಟೇ. ಹಲೋ ಪ್ರಭಾಕರ್ ಅವರೇ, ನಿಮ್ ದುಡ್ಡು ಅಡ್ಜಸ್ಟ್ ಆಗ್ತಾ ಇದೆ, ಪೇಪರ್ಸ್ ರೆಡಿ ಮಾಡ್ಕೊಳ್ಳಿ. ನೋಡಿ, ಹೇಗೂ ನೀವಿಬ್ರು ಜಲಪಾತದಲ್ಲಿ ಬಿದ್ದು ಸತ್ ಹೋಗಿದ್ದೀರಿ ಅಂತ ನಿಮ್ಮ ಅಕ್ಕ ರಂಗಮ್ಮನಿಗೆ ಪತ್ರ ಬರ್ದಿದ್ದೀನಿ. ಈಗ ನೀವು ದುಡ್ಡು ತರಲಿಲ್ಲ ಅಂದ್ರೆ ನಿಮ್ಮನ್ನ ಮುಗಿಸ್ಬಿಡ್ತೀನಿ. ಅಲ್ಲ ರೀ, ಈಗ ಇದ್ದಕ್ಕಿದ್ದ ಹಾಗೆ ಹೋಗಿ ಕೇಳಿದ್ರೆ ಪಾಪ ಅವಳ ಹತ್ರ ಅಷ್ಟು ದುಡ್ಡು ಎಲ್ರಿ ಇರುತ್ತೆ? ಏನ್ ಮಾಡ್ತೀವೋ ಮಾಡು, ಹೋಗು ದುಡ್ಡು ತಗೊಂಡು ಬಾ ಅಷ್ಟೇ. ಯಾಕಪ್ಪ ಹಿಂಸೆ ಕೊಡ್ತಾ ಇದ್ದೀರಾ? ವಯಸ್ಸಿಗೆ ಒಂದು ಮಗನ್ನ
ಇಷ್ಟೊಂದು ನ್ಯೂಸೇ ಕೊಡು ಸರಿನಾ? ಏಯ್ ನಾನು ಹೇಳ್ದಂಗೆ ಕೇಳಿದ್ರೆ ಉಸಿರಾಡ್ಕೊಂಡು ಇಡ್ತೀರಾ, ಇಲ್ಲ ಅಂದ್ರೆ ನಿಮ್ಮನ್ನ ಅಡ್ರೆಸ್ ಇಲ್ದಂಗೆ ಮಾಡ್ಬಿಡ್ತೀನಿ ಅಷ್ಟೇ. ಹಾ ಹೋಗಿ, ಏನ್ ಮಾಡ್ತೀರಾ ಗೊತ್ತಿಲ್ಲ. ರಂಗು 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 ತಂಗಿದವ್ವ ಎಲ್ಲಿದೆಯಾ? ಅಯ್ಯೋ ದೆವ್ವನಿಲ್ಲ ಭೂತ ಇಲ್ಲ, ನಾನೇ ಕಣೆ ನಿನ್ ತಂಗಿ, ಇವನು ನನ್ನ ಮಗ. ಹೌದಾ? ಇರು ನೀನೆ ಸಳ್ಳ ನೀನೆ. ಅಲ್ಲ ಕಣೆ, ನೀನು ನಿನ್ನ ಮಗನು ನೀರಲ್ಲಿ ಬಿದ್ದು ಕೊಚ್ಕೊಂಡು ಹೊರಟೋದ್ರಿ ಅಂತ ನಿನ್ನ ಗಂಡ ಹೇಳಿದ್ನಲ್ಲೇ. ಅಯ್ಯೋ ಎಲ್ಲ ಸುಳ್ಳು ಕಣೆ, ದಿನ ನನ್ನ ಸಾಯ್ಸೋದಕ್ಕೆ ನೋಡ್ತಾ ಇರ್ತಾನೆ ಅವನು. ಹೌದಾ? ನಿನ್ನ ಗಂಡ ಇಲ್ಲೇ ಇದ್ದಾನೆ, ಕಲಿತೀನಿ ತಾಳು. ಶಂಕ್ರು ಶಂಕ್ರು ಸ್ವಲ್ಪ ಬಲ್ತೀಯಪ್ಪ? ಕಾಂಪಿಟೇಷನ್ಗೆ ನಮ್ಮ ಅಮೆರಿಕದಲ್ಲಿ ಪ್ರತಿಯೊಂದು ಮನೆಗೆ ಎ ಸಿ ಇರುತ್ತೆ, ನಿಮ್ಮನೆಗೆ ಒಂದು ಪುಟ್ಟ ಎ ಸಿ ಯಾಕೆ ಹಾಕಿಸ್ಕೋಬಾರ್ದು? ಏನಪ್ಪ ನೀನ್ ಮಾಡಿದ್ದು ಸರಿನಾ? ಈಗ್ಲಾದ್ರೂ ನಾನು ಮಾಡಿದ ತಪ್ಪು ಅಂತ ನಿನ್ ಹೆಂಡತಿ ಮಗನ ಮುಂದೆ ಒಪ್ಕೊ. ಯಾರ್ಯಾರು ಗೊತ್ತ ನನ್ ಗಂಡ ಅಂತಿದೆಯಲ್ಲೇ, ಇವನು ನನ್ ಗಂಡ ಅಲ್ಲ. ಮತ್ತೆ ಯಾರ ಇವನು? ಯಾವ್ದೋ ಮೋಸಗಾರ ಇರ್ಬೇಕು. ನಾನು ಪಾಂಡ್ರ ಗಂಟೆಗೆ. ಅಯ್ಯೋ ಮಗನೇ, ನಿನಗೇನೋ ಬಂತು ದೊಡ್ಡ ರೋಗ? ಅಯ್ಯೋ ನಕ್ಕೋ, ಇವ್ ನಿನ್ ಮಗ ಏನೇ? ಅಯ್ಯೋ ನಿನ್ನಾಗೆ ಮುದ್ದು ಕುಡ್ಕೊಳ್ಳಗಿರೋದಲ್ಲೇ. ಎಷ್ಟಾದ್ರೂ ನನ್ನ ಮಗ ಅಲ್ವೇನೆ? ಅಲ್ಲ ಕಣೋ ಮಗನೇ, ಯಾಕೋ ಹೀಗ್ ಮಾಡ್ದೆ? ನಿಮ್ಮ ತಂಗಿಯ ಗಂಡ ಎಂತ ಅಯೋಗ್ಯ ಅಂತ ನಿಮ್ಮೆಲ್ಲರಿಗೂ ತೋರ್ಸ್ಕೊಡ್ಬೇಕಿತ್ತು, ಹಂಗಾಗಿ ಹಿಂಗ ಮಾಡಿದೆ. ಮತ್ತೆ ಇವಳು ಗಂಡ ಶಂಕ್ರು ಎಲ್ಲಿ? ಪೊಲೀಸ್ನವ್ರಿಗೆ ಹಿಡಿದು ಒಪ್ಸಿದೀನಿ, ಬೆಂಡೆತ್ತಿ ಬಿಟ್ಟಿರ್ತಾರೆ, ಇನ್ನೇನು ಬರ್ತಾನೆ. ಕ್ಷಮಿಸ್ಬಿಡಪ್ಪ, ನೀನು ಕಣ್ ತೆರಿಸ್ಬಿಟ್ಟೆ. ನಾನು ಇನ್ ಯಾವತ್ತೂ ನನ್ನ ಹೆಂಡತಿ ಮಕ್ಕಳಿಗೆ ತೊಂದರೆ ಕೊಡಲ್ಲ. ಸರಳ, ನನಗೆ ಕ್ಷಮಿಸ್ಬಿಡೆ. ಹೋಗ್ಲಿ ಬಿಡಿ, ಈಗ್ಲಾರು ನಿಮ್ ತಪ್ಪು ನಿಮ್ ಮರ್ವಿಗೆ ಬಂತಲ್ಲ, ಕ್ಷಮಿಸಿದೀನಿ. ಮಗನೇ, ನನಗೆ ಈಗ ಅನುಮಾನ ಬರ್ತಾ ಇದೆ. ನಾನು ಕೊಟ್ಟ 50,000 ರೂಪಾಯಿನ ಇವನು ಕೊಟ್ಟೇನು? ನಾನೆಲ್ಲಿ ಕೊಟ್ಟೆ ನೋಡಿ, ಇಲ್ಲೇ ಇಟ್ಕೊಂಡಿದ್ದೀನಿ. ನಾನ್ಯಾಕೆ ಕೊಡ್ಲಿ? ಆ ಅಪ್ಪನ ಬಂಡವಾಳನ ಬಯಲಿಗೆ ಮಾಡಿ ಅವ್ರಿಬ್ಬರನ್ನ ಒಂದು ಮಾಡಿದ್ದಕ್ಕೆ ಫೀಸು ಅಂತ ಇದನ್ನ ನಾನೇ ಇಟ್ಕೋತೀನಿ.